ಮೃದುವಾಗಿ ರುಚಿಕರವಾದ ಸಾಬುದಾನ ಇಡ್ಲಿನ ನಾನಿವತ್ತು ಮಾಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿಂಗ್ಸ್ ಕಿಚನ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓವರ್ ನೈಟ್ ನೆನೆಸಿರುವಂತಹ ಸಾಬುದಾನನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಮೆಜರ್ಮೆಂಟ್ 1 ಗ್ಲಾಸ್ ಅಷ್ಟು ನಾನಿಲ್ಲಿ ಹಾಕೋತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು, ಇದೇ ಗ್ಲಾಸಲ್ಲಿ ನಾನು ಮೆಜರ್ಮೆಂಟ್ ತೊಗೊಳ್ತಾ ಇರೋದು. ನೆನೆಸಿರುವಂತಹ ಇಡ್ಲಿ ರವೆ ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ. ಇದನ್ನು ನಾನು 1 ಗ್ಲಾಸ್ ಅಷ್ಟು ಇಡ್ಲಿ ರವೆನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಜಾಸ್ತಿ ಆ್ಯಡ್ ಮಾಡ್ಬೋದು. 1 ಗ್ಲಾಸ್ ಅಷ್ಟು ಮೊಸರನ್ನ ನಾವಿಲ್ಲಿ ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದರಿಂದ ಬ್ಯಾಟರ್ನ ನಾವು ಪ್ರಿಪೇರ್ ಮಾಡ್ಕೋಬೇಕು. ಪ್ಲೇಟಲ್ಲಿ ಕ್ಲೋಸ್ ಮಾಡಿ ಒಂದು 15 ಮಿನಿಟ್ಸ್ ಬಿಡೋಣ. ಈಗ ಇಡ್ಲಿ ತಟ್ಟೆಗೆ ಸ್ವಲ್ಪ ಬ್ರಷಿಂದ ಆಯಿಲ್ ಮಾಡ್ಕೊಬೇಕು. ನೀವಿಲ್ಲಿ ನೋಡ್ಬೋದು ಬ್ಯಾಟರ್ ಪ್ರಿಪೇರ್ ಆಗಿದೆ. ನೀವು ಇದಕ್ಕೆ ಬೇಕಾದರೆ ವೆಜಿಟೇಬಲ್ಸ್ನು ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಪ್ಲೇನ್ ಸಾಬುದಾನ ಇಡ್ಲಿ ಮಾಡ್ತಾ ಇದ್ದೀನಿ. ಬ್ಯಾಟರ್ನ ನಾನಿಲ್ಲಿ ಇಡ್ಲಿ ತಟ್ಟೆಗೆ ಹಾಕೋತಾ ಇದ್ದೀನಿ. 15 to 20 ಮಿನಿಟ್ಸ್ ಇಡ್ಲಿನ ನಾವಿಲ್ಲಿ ಸ್ಟೀಮ್ಗೆ ಕೊಟ್ಟು ಬೇಯೋದಕ್ಕೆ ಬಿಡಬೇಕು. 20 ಮಿನಿಟ್ಸ್ ಆದಮೇಲೆ ಇಡ್ಲಿ ಪ್ರಿಪೇರ್ ಆಗಿರುತ್ತೆ. ನೀವಿಲ್ಲಿ ನೋಡ್ಬೋದು ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸಾಬುದಾನ ಇಡ್ಲಿ ಈಗ ಸವಿಯಲು ಸಿದ್ಧವಾಗಿದೆ. ಇದನ್ನು ನೀವು ಚಟ್ನಿ ಜೊತೆ ತಿಂದರೆ ತುಂಬ ರುಚಿಕರವಾಗಿರುತ್ತೆ. ಇದೇ ಥರ ರೆಸಿಪೀಸ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.